ನಾನು ಸಹನಾ, ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ಇಲ್ಲಿ ನೋಡ್ಬೋದು ಸುಮಾರು ಜನ ಕನೆಕ್ಟ್ ಆಗುವಂಥ ಟಾಪಿಕ್ಕು. ಮ್ಯಾಮ್ ನಾನು ಬುಕ್ ತೆಗೆದೆ, ಓದಬೇಕು ಅಂತಲೇ ಕೂತ್ಕೊಂಡೆ, ಬಟ್ ಏನೂ ಓದಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಾಬ್ಲಮ್. ಆನೆಸ್ಟಾಗಿ ಹೇಳಿ ಮಕ್ಕಳೇ, ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ ಅಂತ ಎಸ್ ಅಂತ ಟೈಪ್ ಮಾಡಿ ಕೆಳಗಡೆ ಬೇಗ ಕಮೆಂಟ್ ಸೆಕ್ಷನಲ್ಲಿ. ಓಕೆ, ನೋಡುವ ಆಮೇಲೆ ಯಾರೆಲ್ಲ ಎಸ್ ಅಂತ ಟೈಪ್ ಮಾಡಿದಾರೋ. ಸೊ ಈ ಒಂದು ಕ್ಲಾಸ್ನ ಮೂಲಕ ಈ ಪ್ರಾಬ್ಲಮ್ಗೆ ಒಂದು ಫುಲ್ ಸ್ಟಾಪ್ ಕೊಟ್ಬಿಡೋಣ. ಓಕೆ, ಲಾಸ್ಟ್ ತನಕ ನನ್ನ ಜೊತೇಲಿ ಇರಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಏನು ಮಾಡಬೇಕು, ಈ ಒಂದು ಪ್ರಾಬ್ಲಮ್ ಏನಿದೆ ಅಥವಾ ಈ ಒಂದು ಸಿಚುವೇಶನ್ ಏನಿದೆ ಅದರಿಂದ ಹೊರಗಡೆ ಬರೋದಕ್ಕೆ ಅಂತ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಆಯಿತಾ? ಎಸ್ ಮಕ್ಕಳೇ, ಬಿ ಆನೆಸ್ಟ್. ಯಾಕಂದರೆ ಈ 4 ವಿಷಯಗಳು ಹೇಳ್ತೀನಿ, ಆಲ್ಮೋಸ್ಟ್ ಎಲ್ಲರೂ ಮಾಡೋ ಅಂಥದ್ದು. ಆಯಿತಾ? ಯಾರೆಲ್ಲ ಎಸ್ ನಾನು ಬುಕ್ ತೆಗೆದೆ ಬಟ್ ನಾನು ಓದಲಿಲ್ಲ ಅಂತ ಹೇಳೋರು ಎಲ್ಲರೂ ಮಾಡೋ ಅಂಥದ್ದು. ಫೋನ್ ನೋಡೋ ಅಂಥದ್ದು, ಅಥವಾ ಒಂದೇ ಪೇಜ್ನ 20 ನಿಮಿಷ ನೋಡ್ಕೊಂಡು ಗುರಾಯಿಸ್ಕೊಂಡಿರೋ ಅಂಥದ್ದು. ಸ್ಟೇರಿಂಗ್ ಏನೋ ಅದೇನೋ ನಿಮಗೆ ಪ್ರಾಬ್ಲಮ್ ಮಾಡ್ದಂಗೆ ಅಥವಾ ಏನೋ ಕಾಟ ಕೊಟ್ಟಂಗೆ ಅದನ್ನೇ ಗುರಾಯಿಸ್ಕೊಂಡಿರೋ ಅಂಥದ್ದು. ನಿದ್ದೆ, ಆಬ್ವಿಯಸ್ಲಿ ಬುಕ್ ತೆಗಿಯೋ ಅಷ್ಟೊತ್ತಿಗೆ ನಿದ್ದೆ ಬರೋ ಅಂಥದ್ದು. ಇಲ್ಲ ಅಂತಂದರೆ ಇಲ್ಲಪ್ಪ ಆಮೇಲೆ ಓದ್ಕೋತೀನಿ, ಕೂತ್ಕೊಂಡೆ ಒಂದು ಪೇಜ್ ಓದಿದೆ ಸಾಕು, ನಿದ್ದೆ ಬರೋಂಗೆ ಆಗ್ತಾಯಿದೆ, ಆಮೇಲೆ ಓದೋಣ ಅಂತ ಅಂದ್ಕೊಂಡು ಸುಮ್ಮನೆ ಬಂದುಬಿಡೋ ಅಂಥದ್ದು. ಐ ಸ್ಟಡಿ ಲೇಟರ್, ಪುಸ್ತಕ ಅಲ್ಲಿಡೋದು, ಬಂದುಬಿಡೋದು, ಕಿಚನ್ಗೆ ಬಂದುಬಿಡೋದು ಅಥವಾ ಆಟಾಡೋಕ್ಕೆ ಹೋಗೋದು, ಈ ಥರ ಮಾಡುವಂಥದ್ದು. ಆನೆಸ್ಟ್ ಆಗಿರಿ ಮಕ್ಕಳೇ, ಯಾರೆಲ್ಲ ಈ 4 ವಿಷಯಗಳನ್ನ ಮಾಡ್ತೀರಾ ಬುಕ್ ತೆಗೆದಿದ್ದ ತಕ್ಷಣ ಓದೋದನ್ನು ಬಿಟ್ಟು? ಆನೆಸ್ಟ್ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನನಗೆ ಟೈಪ್ ಮಾಡಿ. ಯಾವಾಗಲೂ ಬರೀ ಎಸ್ ಅಂತ ಟೈಪ್ ಮಾಡ್ತಾಯಿದ್ರೆ ಮಜಾ ಇರೋದಿಲ್ಲ. ಒಂದು ಹೊಸ ವರ್ಡ್ ಆನೆಸ್ಟ್ ಅಂತ ಟೈಪ್ ಮಾಡಿ ಬೇಗ. ಮಾಡಿರ್ತೀರ, ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀರ ನಂಗೆ ಗೊತ್ತು. ಎಸ್ ಮಕ್ಕಳೇ, ಸೊ ಈಗ ಪ್ರಾಬ್ಲಮ್ಸ್ ಎಲ್ಲ ಏನು ಅಂತ ನೋಡ್ತಾ ಹೋಗೋಣ. ರೀಸನ್ ನಂಬರ್ 1, ಯೋರ್ ಬ್ರೈನ್ ಇಸ್ ಕೇರ್ಡ್ ಫಾರ್ ಬಿಗ್ ಸ್ಟಡಿಂಗ್. ಅಂತಂದರೆ ಬಿಗ್ ಸ್ಟಡಿಂಗ್ ಅಂತ ಅಂದರೆ ನಾನು ಜಾಸ್ತಿ ಹೊತ್ತು ಕೂತ್ಕೊಂಡು ಓದ್ತೀನಿ ಅಂತ ನೀವು ಅನ್ಕೋತೀರ ಅಲ್ಲ. ಸೊ ಅದೇ ಒಂಥರ ಪ್ರೆಷರ್ ಆಗುತ್ತೆ ನಿಮ್ಮ ಬ್ರೈನ್ಗೆ. ನಾನು 20 ನಿಮಿಷ ಕೂತ್ಕೊಂಡು ಓದ್ತೀನಿ, ಅರ್ಧ ಗಂಟೆ ಕೂತ್ಕೊಂಡು ಓದ್ತೀನಿ, 10 ನಿಮಿಷ ರಿವಿಷನ್ ಮಾಡ್ತೀನಿ. ಸೊ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದು ಒಂದು ಸ್ವಲ್ಪ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ನೀವು ನೋಡ್ತಾ ಹೋಗ್ಬೋದು. ಆಯಿತಾ? ನೋಡಿ ಇಲ್ಲಿ, ಯೋರ್ ಬ್ರೈನ್ ಸೀಸ್ ಸ್ಟಡಿ ಸೋಷಿಯಲ್ ಫಾರ್ 3 hours ಆ್ಯಂಡ್ ಇಮಿಡಿಯೇಟ್ಲಿ ಫೀಲ್ಸ್ ಪ್ರೆಷರ್. ಇವಾಗ ನಾನು 3 ಅವರ್ ಕೂತ್ಕೊಂಡು ಸೋಷಿಯಲ್ ಸೈನ್ಸ್ ಓದ್ತೀನಿ ಅಂತ ಅನ್ನೋ ಅಷ್ಟೊತ್ತಿಗೆ ನಿಮ್ಮ ಬ್ರೈನ್ಗೆ ಎಲ್ಲಿ ಇಲ್ದಿರೋ ಅಂಥ ಒಂದು ಪ್ರೆಷರ್ ಬಂದುಬಿಡುತ್ತೆ. ಆಯಿತಾ? ಸೊ ಇದನ್ನು ನಾವು ಅವಾಯ್ಡ್ ಮಾಡಬೇಕು. ಸೊ ಈ ವಿಷಯ ನಿಮ್ಮ ತಲೆಗೆ ಹೋಗೋ ಅಷ್ಟೊತ್ತಿಗೆ ಡೆಫಿನೆಟ್ಲಿ ಬ್ರೈನ್ಗೆ ಏನಾಗುತ್ತಪ್ಪ ಅಂತಂದರೆ ಪ್ರೆಷರ್ ಫೀಲ್ ಆಗುತ್ತೆ. ಪ್ರೆಷರ್ ಫೀಲ್ ಆದರೆ ಏನು ಮಾಡ್ತೀರಾ? ಯೂಟ್ಯೂಬ್ ನೋಡೋ ಅಂಥದ್ದು, ರೀಲ್ಸ್ ನೋಡೋ ಅಂಥದ್ದು, ಸುಮ್ಮನೆ ಕೂತ್ಕೊಂಡು ಏನೋ ಒಂದು ಯೋಚನೆ ಮಾಡೋ ಅಂಥದ್ದು, ಡೇ ಡ್ರೀಮಿಂಗು, ಇಲ್ಲ ಬೋರ್ ಆಗ್ತಾ ಇದೆ ಅಂತ ಸುಮ್ಮನೆ ಸ್ನ್ಯಾಕ್ಸ್ ತಿನ್ಕೊಳ್ತಾ ಇರೋ ಅಂಥದ್ದು, ಇಲ್ಲಾಂದರೆ ರ್ಯಾಂಡಮ್ ಕ್ಲೀನಿಂಗ್, ಇಲ್ಲ ರೂಮ್ ಯಾವಾಗ ಎಷ್ಟೊಂದು ಎಸ್ ಮಕ್ಕಳೇ, ಏನು ಪ್ರಾಬ್ಲಮ್ಸು ಅಂತ ನೋಡ್ತಾ ಹೋಗೋಣ. ರೀಸನ್ ನಂಬರ್ 1, ಯೋರ್ ಬ್ರೈನ್ ಇಸ್ ಸ್ಕೇರ್ಡ್ ಆಫ್ ಬಿ ಸ್ಟಡಿಂಗ್. ಆಯಿತಾ? ಸೊ ಬಿಗ್ ಸ್ಟಡಿಂಗ್ ಅಂದಿದ ತಕ್ಷಣ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಸೋಷಿಯಲ್ ಸೈನ್ಸ್ ಏನಿದೆ ಅದನ್ನು ನಾನು 3 ಅವರ್ ಕೂತ್ಕೊಂಡು ಓದ್ತೀನಿ ಅಂತ ಹೇಳ್ತೀರ. 3 ಅವರ್ ಅದು ಸೋಷಿಯಲ್ ಸೈನ್ಸ್ ಅಂತ ಕೇಳಿದ ತಕ್ಷಣ ನಿಮ್ಮ ಬ್ರೈನ್ಗೆ ಎಲ್ಲಿ ಇಲ್ದಿರೋ ಒಂದು ಪ್ರೆಷರು ಶುರು ಆಗಿಬಿಡುತ್ತೆ. ಸೊ ಆ ಪ್ರೆಷರಿಂದ ಏನು ಮಾಡುತ್ತಪ್ಪ ಅಂತಂದರೆ ನಿಮ್ಮ ಬ್ರೈನ್ಗೆ ಅಷ್ಟೊಂದೇನು ನಾನು ರಿಸ್ಕ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಬಿಟ್ಟು ಏನು ಮಾಡುತ್ತೆ, ಯೂಟ್ಯೂಬ್ಗೆ ಹೋಗೋ ಅಂಥದ್ದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡೋ ಅಂಥದ್ದು, ಏನೋ ಒಂದು ಯೋಚನೆ ಮಾಡೋ ಅಂಥದ್ದು, ತಿನ್ನೋ ಅಂಥದ್ದು, ಏನದು ಓದೋಕೆ ಕೂತ್ಕೊಂಡು ಟೈಮಲ್ಲಿ ಹೊಟ್ಟೆ ಹಸಿವು ಬರೋ ಅಂಥದ್ದು ಅಥವಾ ನಿದ್ದೆ ಬರೋ ಅಂಥದ್ದು, ಇದೇ ಆವಾಗ ಬರೋ ಅಂಥದ್ದು. ಆಯಿತಾ? ಅದಾದಮೇಲೆ ರ್ಯಾಂಡಮ್ ಕ್ಲೀನಿಂಗ್, ಎಷ್ಟು ದಿನದಿಂದ ಇರುತ್ತೋ ಧೂಳು, ಅದು ಯಾವಾಗಲೂ ಕಾಣಿಸೋದಿಲ್ಲ ನಿಮಗೆ, ಬಟ್ ಓದೋಕೆ ಕೂತ್ಕೋಬೇಕು ಅಂತ ಅಂದಾಗ ಮಾತ್ರ ಆ ಧೂಳು ಹೊಡಿಬೇಕಪ್ಪ ಅಂತ ಹೋಗಿ ಕ್ಲೀನ್ ಮಾಡುವಂಥದ್ದು. ಸೊ ಇಂಥ ವಿಷಯಗಳು ಆಗ್ತಾ ಹೋಗುತ್ತೆ. ಅದೇ ನೀವು ಇಲ್ಲ ನಾನೊಂದು 20 ನಿಮಿಷ ಓದ್ತೀನಿ, ಅದಾದಮೇಲೆ 10 ಮಿನಿಟ್ಸ್ ನಾನು ರಿವಿಷನ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ನಿಮ್ಮ ಬ್ರೈನ್ಗೆ ಬರೀ 20 ನಿಮಿಷ ಅಲ್ಲ, ಅದಾದಮೇಲೆ 10 ನಿಮಿಷ ರಿವಿಷನ್ ಅಂದರೆ ಓದಿರೋದನ್ನೇ ಮತ್ತೆ ಓದೋ ಅಂಥದ್ದು. ಸೊ ಬೇಸಿಕಲಿ 30 ಮಿನಿಟ್ಸ್ ನನ್ನ ಬ್ರೈನ್ಗೆ 30 ಮಿನಿಟ್ಸ್ ಅಪ್ಪ ಅಂತ ಹೇಳಿದರೆ ಅದಕ್ಕೆ ಡೆಫಿನೆಟ್ಲಿ ಖುಷಿ ಆಗುತ್ತೆ. 30 ನಿಮಿಷನೇ ತಾನೇ ಕೂತ್ಕೊಳ್ಳೋಣ, ಇವಳೇನು ಓದ್ತಾ ಇದ್ದಾಳೋ ಅದೆಲ್ಲ ತಲೆಗೆ ಹೋಗೋ ಥರ ಮಾಡೋಣ ಅಂತ ಅಂದ್ಕೊಳ್ಳುತ್ತೆ ನಿಮ್ಮ ಬಾಡಿ. ಸೊ ಆ ಥರ ಈ ಬಿಗ್ ಸ್ಟಡಿಂಗ್ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಆಯಿತಾ? ಅದಾದಮೇಲೆ ಅಂದರೆ ಬರೀ 30 ನಿಮಿಷ ಓದಿ ಅಂತ ಅಲ್ಲ, ಸೆಟ್ಸ್ ಅದು. ಅದಾದಮೇಲೆ 5 ನಿಮಿಷ
ಏನದು ಬ್ರೇಕ್ ತೊಗೊಂಡು ಮತ್ತೆ ರಿಪೀಟ್ ಮಾಡಿ, ಮತ್ತೆ 5-10 ನಿಮಿಷ ಬ್ರೇಕ್ ತೊಗೊಂಡು ಮತ್ತೆ ರಿಪೀಟ್ ಮಾಡಿ. ಆ ಥರ ಒಂದು 3 ಅವರ್ಸ್ ಓದಿ, ಏನು ಪರವಾಗಿಲ್ಲ. ಬಟ್ ಒಂದೇ ಸಲ ಕೂತ್ಕೊಂಡು ಓದಬೇಡಿ ಅಂತ ನಾನು ಹೇಳ್ತಾ ಇರೋವಂಥದ್ದು, ಆಯಿತಾ. ನೆಕ್ಸ್ಟು ರೀಸನ್ ನಂಬರ್ 2, ಯು ವೇಟ್ ಫಾರ್ ಮೋಟಿವೇಶನ್. ಐ ವಿಲ್ ಸ್ಟಡಿ ವೆನ್ ಐ ಫೀಲ್ ಮೋಟಿವೇಟೆಡ್. ಡೆಫಿನೆಟ್ಲಿ ಮೋಟಿವೇಶನ್ ಅನ್ನೋದು ನಾವು ಕೊಡ್ತೀವಿ, ಪೇರೆಂಟ್ಸಾಗಿ ಕೊಡ್ತಾರೆ, ಕ್ಲಾಸ್ ಟೀಚರ್ಸು, ಸ್ಕೂಲಲ್ಲಿ ಟೀಚರ್ಸ್ ಎಲ್ಲರೂ ಕೊಡ್ತಾರೆ. ಬಟ್ ಅದಕ್ಕೋಸ್ಕರನೇ ಕಾಯ್ಕೊಂಡಿರಬಾರ್ದು, ಆಯಿತಾ. ಸೊ ಅದೊಂದು ದೊಡ್ಡ ತಪ್ಪು ನೀವು ಮಾಡೋ ಅಂಥದ್ದು. ಯಾರಾದರೂ ಬಂದು ಹೇಳ್ತಾರೆ ಬಿಡು, ಆ ಒಂದು ಮೋಟಿವೇಶನ್ ಬೇಕು ನನಗೆ, ಮೇಡಮ್ ಹೇಳ್ತಾ ಇರಬೇಕು, ನಾನು ಕೇಳ್ತಾ ಇರಬೇಕು ಅಷ್ಟೇ, ಓದೋದು ಮಾತ್ರ ಇರೋದಿಲ್ಲ. ಸೊ ಅಂಥ ಒಂದು ವಿಷಯಗಳನ್ನ ಅವಾಯ್ಡ್ ಮಾಡಿ, ಆಯಿತಾ. ಟ್ರೈ ದಿಸ್ ಇನ್ಸ್ಟೆಡ್. ಓಪನ್ ಯುವರ್ ಬುಕ್, ರೀಡ್ ಓನ್ಲಿ 1 ಪ್ಯಾರಾಗ್ರಾಫ್, ರೈಟ್ 3 ಪಾಯಿಂಟ್ಸ್, ಕಂಟಿನ್ಯೂ ನ್ಯಾಚುರಲಿ. ಯಾರೋ ಬಂದು ಹೇಳಬೇಕು ಅಂತ ಮಾತ್ರ ಕಾಯೋದಕ್ಕೆ ಹೋಗಬೇಡಿ. ಅದು ನಿಮಗೇನೆ ಬರಬೇಕು ಮಕ್ಕಳೇ. ಬುಕ್ ಏನಿದೆ ಫಸ್ಟು ಟೆಕ್ಸ್ಟ್ ಬುಕ್ನ ತೆಗೀರಿ, ಅಥವಾ ನೋಟ್ಬುಕ್ ಎಲ್ಲಿ ಬರ್ಕೊಂಡಿರ್ತೀರೋ ಅಲ್ಲಿ ತೆಗೀರಿ. ಫಸ್ಟ್ ಒಂದು ಪ್ಯಾರಾಗ್ರಾಫ್ನ ಓದಿ ಸಾಕು. ಆ ಪ್ಯಾರಾಗ್ರಾಫಿಂದ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಒಂದು 3 ಪಾಯಿಂಟ್ಗಳು ಬರ್ಕೊಳ್ಳಿ, ಅಥವಾ ಒಂದು 10 ಕೀವರ್ಡ್ಸ್ ಇರ್ಬೋದು, ಎನಿಥಿಂಗ್, ಆಯಿತಾ. ಒಂದು 10 ಕೀವರ್ಡ್ಸ್ ಅಂತಲೇ ಅಂದ್ಕೊಳ್ಳಿ, ಅದನ್ನು ಬರ್ಕೊಳ್ಳಿ. ಆ್ಯಂಡ್ ಇದನ್ನೇ ರಿಪೀಟ್ ಮಾಡ್ತಾ ಹೋಗಿ. ನಿಮಗೆ ಗೊತ್ತಿಲ್ದಿರಂಗೆ ನ್ಯಾಚುರಲಿ ಈ ಒಂದು ಏನಂತಾರೆ ಸ್ಟೆಪ್ಸ್ ಏನಿದೆ ನಿಮ್ಮಲ್ಲಿ ಬಿಲ್ಡ್ ಆಗೋಗುತ್ತೆ, ಆಯಿತಾ. ಸೊ ಯಾರು ಬಂದು ಮೋಟಿವೇಟ್ ಮಾಡಬೇಕು ಅಂತ ನೀವು ಇನ್ನು ಮುಂದೆ ಕಾಯೋದಿಲ್ಲ, ಈ ಥರ ರೂಢಿ ಆಗ್ತಾ ಹೋದರೆ, ಓಕೆನಾ. ನೆಕ್ಸ್ಟ್, ಯುವರ್ ಫೋನ್ ಇಸ್ ವಿನ್ನಿಂಗ್ ದ ವಾರ್. ಇವಾಗ ಇಟ್ಸ್ ಯು, ಆಯಿತಾ. ಯು ವರ್ಸಸ್ ಫೋನ್ ಅಂತ ತಗೊಂಡಾಗ ಯಾವಾಗಲೂ ಫೋನೇ ಗೆಲ್ತಾ ಇದೆ. ಬಟ್ ಇಲ್ಲಿ ಏನು ಗೊತ್ತಾ ವಿಷಯ, ನೀವು ಗೆಲ್ಲಬೇಕು. ಸೊ ಅದು ನಿಮ್ಮ 3ನೇ ಪ್ರಾಬ್ಲಮ್ ಆಗಿದೆ, ಆಯಿತಾ. ಜಸ್ಟ್ ಒನ್ ರೀಲ್, ಜಸ್ಟ್ ಒನ್ ಮೆಸೇಜ್, ಜಸ್ಟ್ ಚೆಕಿಂಗ್ ಯೂಟ್ಯೂಬ್ ಅಂತ ಶುರು ಮಾಡ್ತೀರಾ, ಅದು ಜಸ್ಟ್ ಹೋಗಿ ಫಾರ್ ಎವರ್ ಆಗುತ್ತೆ. ಒಂದು ರೀಲ್ ನೋಡ್ತೀನಿ, 1 ನಿಮಿಷ ಸಾಕು ಅಂತ ಅನ್ಕೋತೀರಾ, ಅದು 30 ನಿಮಿಷ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಮತ್ತು ನಿಮ್ಮ ಫೋನ್ನ ನಡುವೆ ಆಗುವಂಥ ಯುದ್ಧದಲ್ಲಿ ಯಾವಾಗಲೂ ನಿಮ್ಮದೇ ಎತ್ತಿದ ಕೈ ಇರಬೇಕು. ನಾನು ಜಸ್ಟ್ ಒನ್ ರೀಲ್ ಅಂತ ಕೂತ್ಕೊಳ್ಳೋದಿಲ್ಲ, ಜಸ್ಟ್ ಒನ್ ಮೆಸೇಜ್ ಅಂತ ಕೂತ್ಕೊಳ್ಳೋದಿಲ್ಲ, ಅಥವಾ ಜಸ್ಟ್ ಯೂಟ್ಯೂಬ್ನ ನೋಡ್ತಾ ಇದ್ದೀನಿ ಅಂತ ನಾನು ಕೂತ್ಕೊಳ್ಳೋದಿಲ್ಲ. ನಾನು ಓದಬೇಕು ಅಂತ ಕೂತ್ಕೊಂಡಾಗ ಫೋನ್ ಪಕ್ಕದಲ್ಲಿಟ್ಟು ನಾನು ಓದ್ತೀನಿ. ನಾನು ಗೆಲ್ಲಬೇಕು, ಫೋನಲ್ಲ. ಸೊ ಆ ಒಂದು ಮೈಂಡ್ಸೆಟ್ ನಿಮಗೆ ಇರಬೇಕು. ಡೆಫಿನೆಟ್ಲಿ ನೀವಿವಾಗ ಪರೀಕ್ಷೆ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಯೂಟ್ಯೂಬ್ ಇರಲೇಬೇಕು. ನಾನು ಇದನ್ನು ಅವಾಯ್ಡ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಬೇರೆ ಟೈಮ್ ಇದೆ. ನೀವು ಆನ್ಲೈನ್ ಲೆಕ್ಚರ್ಸ್ ಕೇಳೋದು ಒಂದಾದರೆ, ಸ್ಕೂಲ್ ವರ್ಕ್ ಮಾಡೋದೊಂದು, ಸೆಲ್ಫ್ ಸ್ಟಡಿ ಟೈಮ್ ಬೇರೆ ಇರುತ್ತೆ. ಸೊ ಆ ಟೈಮಲ್ಲಿ ಫೋನ್ನ ಉಪಯೋಗಿಸ್ಬಾರ್ದು, ಓಕೆನಾ. ಬಿಕಾಸ್ ಫೋನೇ ಗೆಲ್ಲುತ್ತೆ. ಇಲ್ಲ ನಾನೇ ಗೆಲ್ಲಬೇಕು ಅಂತ ನಿಮಗಿದ್ರೆ ಅವಾಯ್ಡ್ ಮಾಡಿ. ಸೊ ದಿಸ್ ಇಸ್ ದ 3rd ಮಿಸ್ಟೇಕ್. ನೆಕ್ಸ್ಟ್ ಒನ್, ಯು ಆರ್ ಮೆಂಟಲಿ ಟಯರ್ಡ್, ನಾಟ್ ಲೇಝಿ. 4th ರೀಸನ್, ನೀವು ಯಾರು ಸೋಂಬೇರಿಗಳಲ್ಲ, ಬಟ್ ಮೆಂಟಲಿ ತುಂಬ ಸ್ಟ್ರೆಸ್ ಮಾಡ್ಕೋತಾ ಇದ್ದೀರಾ. ಇಲ್ಲಿ ನಿಮಗೆ ಸುಸ್ತಾಗ್ತಾ ಇದೆ, ಫಿಸಿಕಲಿ ಅಲ್ಲ, ಇಲ್ಲಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ. ಸೊ ಓವರ್ ಥಿಂಕಿಂಗ್, ಫೀಲಿಂಗ್ ಗಿಲ್ಟಿ, ಕಂಪೇರಿಂಗ್ ಯೋರ್ ಸೆಲ್ಫ್, ಫೀಲಿಂಗ್ ಸ್ಟ್ರೆಸ್ಡ್, ಇದೆಲ್ಲ ಆಗ್ತಾ ಇದೆ, ಆಯಿತಾ. ಸುಮ್ಮನೆ ಬೇಡ್ದಿರೋ ವಿಷಯಗಳನ್ನೆಲ್ಲ ಯೋಚನೆ ಮಾಡ್ತಾ ಇರೋದು. 1ನೇ ಕ್ಲಾಸಲ್ಲಿ ಏನಾಯಿತು, 5ನೇ ಕ್ಲಾಸಲ್ಲಿ ಏನಾಯಿತು, ಸೊ ನನ್ನ ಫ್ರೆಂಡು ನನಗೆ ಬೈದ್ಲು, ನನ್ನ ಫ್ರೆಂಡ್ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಬೇಜಾರು ಮಾಡ್ಕೊಂಡು ಹೋದ್ಲು. ಸೊ ಈ ಥರ ಕೂತ್ಕೊಂಡು ಯೋಚನೆ ಮಾಡುವಂಥದ್ದು ಬೇಡ್ದಿರೋ ವಿಷಯ. ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ಕಂಪೇರ್ ಮಾಡುವಂಥದ್ದು ಅವಶ್ಯಕತೆಯೇ ಇಲ್ಲ. ಏನೋ ಮಾಡಿರೋ ವಿಷಯಕ್ಕೆ ಆವಾಗ ಆ ಓದೋ ಟೈಮಲ್ಲಿ ಕೂತ್ಕೊಂಡು ಗಿಲ್ಟಿ ಫೀಲ್ ಆಗೋವಂಥದ್ದು. ಅಯ್ಯೋ ನಾನು ತಪ್ಪು ಮಾಡಿದ್ನೇನೋ, ಇಲ್ಲಾಂದರೆ ನಾನು ಒಂದು ತಿಂಗಳು ಮೇ ತಿಂಗಳೆಲ್ಲ ವೇಸ್ಟ್ ಮಾಡಿಬಿಟ್ನಲ್ಲಪ್ಪ ಅಂತ ಯೋಚನೆ ಮಾಡುವಂಥದ್ದು. ಮುಂದಕ್ಕೆ ಈ ಜೂನ್ ತಿಂಗಳಲ್ಲಿ ಏನು ಮಾಡೋಣ, ಜುಲೈಯಲ್ಲಿ ಏನು ಮಾಡೋಣ, ಮಾರ್ಚ್ವರೆಗೂ ಏನು ಮಾಡೋಣ ಅಂತ ಯೋಚನೆ ಮಾಡೋದಿಲ್ಲ. ಮೇ ವೇಸ್ಟ್ ಆಗೋಯ್ತಲ್ಲ, 9th ಸ್ಟ್ಯಾಂಡರ್ಡಲ್ಲಿ ಕಮ್ಮಿ ಮಾರ್ಕ್ಸ್ ಬಂತಲ್ಲ. ಸೊ ಈ ಥರ ಯೋಚನೆ ಮಾಡೋವಂಥದ್ದು ಅವಶ್ಯಕತೆ ಇಲ್ಲ. ಆ್ಯಂಡ್ ಇದರಿಂದ ಏನಾಗುತ್ತಪ್ಪ ಅಂತಂದರೆ, ಇಲ್ಲಿ ಸುಸ್ತಾಗ್ತಾ ಹೋಗುತ್ತೆ. ಇಲ್ಲಿ ಸುಸ್ತಾದಾಗ ನಿಮ್ಮ ಬಾಡಿ ಆ್ಯಕ್ಟಿವ್ ಆಗಿರೋದಿಲ್ಲ, ಓದಬೇಕು ಅಂತ ಮನ್ಸು ಬರೋದಿಲ್ಲ. ಸೊ ಇದನ್ನು ಅವಾಯ್ಡ್ ಮಾಡಿ, ಆಯಿತಾ. ನೆಕ್ಸ್ಟ್ ರೀಸನ್ ನಂಬರ್ 5, ಯು ಡೋಂಟ್ ಹ್ಯಾವ್ ಅ ಕ್ಲಿಯರ್ ಪ್ಲ್ಯಾನ್. ಸೊ ರಾಂಗ್ ಅಪ್ರೋಚ್, ಐ ವಿಲ್ ಸ್ಟಡಿ ಸೈನ್ಸ್ ಅಂತ ಹೇಳೋವಂಥದ್ದು. ಒಂದು ಕರೆಕ್ಟಾಗಿರೋ ಅಂಥ ಒಂದು ಪ್ಲ್ಯಾನ್ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ನಾನು ಸೈನ್ಸ್ ಓದ್ತೀನಿ ಅಂತ ಅನ್ಕೋತೀರಾ, ಬಟ್ ಅದಕ್ಕಿಂತ ನೀವು ನಾನು ಪೇಜ್ ನಂಬರ್ 12ನ ಡಯಾಗ್ರಾಮ್ ಓದ್ಕೋತೀನಿ, ಅಥವಾ ಈ 5 MCQsಗಳು ತುಂಬ ಇಂಪಾರ್ಟೆಂಟ್ ಇದೆ, ಅದನ್ನು ಸಾಲ್ವ್ ಮಾಡ್ತೀನಿ, ಇಲ್ಲ ಅಂತಂದರೆ ಒಂದು ಡಿರೈವೇಷನ್, ಮ್ಯಾಥ್ಸಲ್ಲಿ ಒಂದು ಡಿರೈವೇಷನ್ನ ಓದ್ತೀನಿ. ಸೊ ಈ ಥರ ನೀವು ಅಪ್ರೋಚ್ನ ಕೊಟ್ಟರೆ ಇಟ್ ವಿಲ್ ಬಿ ರಿಯಲಿ ಗುಡ್.
ನಿಮ್ಮ ಬ್ರೈನ್ಗೆ ನಾನು ಇವತ್ತು ಸೈನ್ಸ್ನ ಓದ್ತೀನಿ ಅನ್ನೋ ಬದಲು ಸೈನ್ಸಲ್ಲಿ ಪೇಜ್ ನಂಬರ್ 12ಅಲ್ಲಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಇದೆ, ಹಾರ್ಟ್ ಅಂತಲೇ ಅಂದ್ಕೊಳ್ಳೋಣ ಆಯಿತಾ. ಸೊ ಹಾರ್ಟ್ ಡಯಾಗ್ರಾಮ್ ಇದೆ, ನಾನು ಇವತ್ತು ಇದನ್ನು ಓದ್ತೀನಿ, ಬರೆದು ಪ್ರಾಕ್ಟೀಸ್ ಮಾಡ್ತೀನಿ. ಸೋಷಲಲ್ಲಿ 5 MCQs ಇದೆಯಪ್ಪ, ಆಡ್ವೆಂಟ್ ಚಾಪ್ಟರಿಂದ 5 MCQs ತುಂಬ ಇಂಪಾರ್ಟೆಂಟ್, ಅದನ್ನು ನಾನು ಓದ್ಕೋತೀನಿ. ಮ್ಯಾಥ್ಸಲ್ಲಿ ಒಂದು ಡಿರೈವೇಷನ್ ಪಕ್ಕ ಎಕ್ಸಾಮಿಗೆ ಬರುತ್ತೆ, ಅದನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಈ ಥರ ನೀವು ಯೋಚನೆ ಮಾಡ್ತಾ ಹೋದರೆ, ಇನ್ಸ್ಟೆಡ್ ಆಫ್ ಜಸ್ಟ್ ಟೆಲಿಂಗ್ ಐ ವಿಲ್ ಬಿ ಸ್ಟಡಿಂಗ್ ಸೈನ್ಸ್ ಅನ್ನೋ ಬದಲು ಈ ಥರ ಯೋಚನೆ ಮಾಡ್ತಾ ಹೋದರೆ ಇಟ್ ವಿಲ್ ಬಿ ಇವನ್ ಮೋರ್ ಬೆಟರ್. ಆಯಿತಾ? ಎಸ್ ಮಕ್ಕಳೇ, ಸೊ ಟುಡೇ ಐ ವಿಲ್ ಕಂಪ್ಲೀಟ್. ಈ ಥರ ಯೋಚನೆ ಮಾಡಬೇಕು. ಮಾಡ್ತೀನೇನೋ, ಮಾಡಬಹುದೇನೋ, ವರ್ಡ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ಮಕ್ಕಳೇ. ನಾನು ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ದೃಢ ಸಂಕಲ್ಪನ ಮಾಡ್ಕೊಳ್ಳಿ, ಹಾಗೆ ಆಗುತ್ತೆ. ಆಯಿತಾ? ಸೊ 5 ವಿಷಯಗಳನ್ನ ನೀವು ಅವಾಯ್ಡ್ ಮಾಡ್ತಾ ಹೋದರೆ ಆ್ಯಂಡ್ ಅದನ್ನು ಕರೆಕ್ಟ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಬುಕ್ ತೆಗೆದು ನೀವು ಓದ್ತೀರಾ. ಬುಕ್ ತೆಗೆದ್ರೂ ಓದ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ? ಸೊ ಇಟ್ ಇಸ್ ಜಸ್ಟ್ ಆಸ್ ಸಿಂಪಲ್ ಆಸ್ ದಿಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಗೊತ್ತಾಗ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿರೋವಂಥ ವೀಡಿಯೋಸ್ಗಳು ಬರ್ತಾ ಇದೆ ನಿಮ್ಮ ಮುಂದೆ. ನಾವು ಎಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ ನಿಮಗೆ ಅರ್ಥ ಮಾಡಿಸೋದಕ್ಕೆ, ನಿಮ್ಮ ಕೈಯಲ್ಲಿ ಓದಿಸೋದಕ್ಕೆ ಅಂತ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಹೋಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆನಾ ಮಕ್ಕಳೇ? ಆನ್ ದ್ಯಾಟ್ ನೋಟ್ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.